ಮಾನ್ಯ ಜಿಲ್ಲಾಧಿಕಾರಿಗಳೇ, ಇಲ್ಲಿರುವಂತಹ ರೈತರು, ಈ ಜಿಲ್ಲೆಯ ರೈತರಾಗ್ಬೋದು, ಕನ್ನಡ ಪರ ಹೋರಾಟಗಾರರಾಗ್ಬೋದು, ದಲಿತ ಪರ ಹೋರಾಟಗಾರರಾಗ್ಬೋದು, ಯಾವುದೇ ಸರ್ಕಾರಿಯ ವಸ್ತುಗಳನ್ನ ಹಾನಿ ಮಾಡಿಲ್ಲ. ನಿಮ್ಗೆ ತಾಕತ್ತಿದ್ರೆ, ನಿಮ್ಗೇನಾರ ಆಡಳಿತದ ಕಿಚ್ಚಿದ್ರೆ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಕೇಸ್ಗೆ ಹೋಗಿ ನೀವು ಈ 144 ಜಾರಿ ಮಾಡ್ಬೇಕಾಗಿತ್ತು. ಅಲ್ಲಿರುವಂತಹ ಜಿಲ್ಲಾಧಿಕಾರಿಗೆ ಯೋಗ್ಯತೆ ಇಲ್ಲ. ಇಲ್ಲಿರುವಂತಹ ಜಿಲ್ಲಾಧಿಕಾರಿ ಈ ರೀತಿ 144 ಮಾಡಿ ಒಂದು ಅವಿವೇಕಿತರ ನಡ್ಕೊತಾ ಇದ್ದಾರೆ. ಇಲ್ಲಿ ಈ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಆಗ್ಬೋದು, ಹೋರಾಟಗಾರರಾಗ್ಬೋದು, ಒಂದು ಬಾಂಧವ್ಯ ರೀತಿಯಲ್ಲಿ ಹೋರಾಟಗಳನ್ನ ಮಾಡಿಕೊಂಡು ಕಾನೂನು ಚೌಕಟ್ಟಿನಲ್ಲಿ ನಾವೇನೆಲ್ಲ ಹೋರಾಟಗಳನ್ನ ಮಾಡಿ ಯಶಸ್ವಿಯನ್ನ ಕಂಡಿದ್ವಿ. ಇವತ್ತು ಈ ಜಿಲ್ಲಾಧಿಕಾರಿ ಬಂದು 144 ಮಾಡಿ ಡಿಜೆ ಹಳ್ಳಿ ಕೇಸ್ಗೆ ಹೋರಾಟ ಮಾಡಿದಂತ, ಡಿಜೆ ಹಳ್ಳಿಲಿ ದಲ್ಪೆ ದೌರ್ಜನ್ಯ ದರ್ಪಗಳನ್ನ ಮಾಡಿದ ಕೇಸ್ಗಳನ್ನ ವಜಾ ಮಾಡ್ಕೊಂಡು ಆ ಜಿಲ್ಲಾಧಿಕಾರಿ, ಈ ಜಿಲ್ಲಾಧಿಕಾರಿ ನಾವು ಹೋರಾಟಗಾರರಿಗೆ ಇರುವಂತ ಕೇಸ್ಗಳಿಗೆ ಇನ್ನೊಂದಷ್ಟು ಕೇಸ್ಗಳು ಹಾಕಿ ಬಂದಿದ್ದಾರೆ. ಇವ್ರು ಬಂದಿರೋ ಉದ್ದೇಶ ಇಷ್ಟೇ, ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳ ಜೊತೆ ಇನ್ನೊಂದು ಗ್ಯಾರಂಟಿಗಳು ಇವತ್ತು ತಂದಿದ್ದಾರೆ. ಏನಂದ್ರೆ ಪ್ರತಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ 144 ಜಾರಿ ಮಾಡಬೇಕು, ರೈತರನ್ನ, ಹೋರಾಟಗಾರನ್ನ, ದಲಿತರನ್ನ ಎತ್ತಕ್ಕೆ ಪೊಲೀಸರ ಜೊತೆ ಒಡಂಬಡಿಕೆಯಲ್ಲಿ ಹೋರಾಟ ಮಾಡಿಸ್ಬೇಕು, ಪೊಲೀಸರು ರೈತರ ಮೇಲೆ ಕೇಸ್ಗಳನ್ನ ಹಾಕ್ಬೇಕು, ಅವಾಗ ರೈತರು ಮನೆ ಹೋಗ್ತಾರೆ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಕ್ಕೆ ಇಷ್ಟಪಡ್ತೀವಿ. ಈ ಜಿಲ್ಲೆಯಲ್ಲಿ ರೇಷ್ಮೆ ಹೋರಾಟಗಾರ ಇರ್ಬೋದು, ಎಲ್ಲ ರೀತಿಯ ಹೋರಾಟಗಳು ಏನೆಲ್ಲ ವಿಸ್ತೃತವಾಗಿ ಒಂದು ದೊಡ್ಡ ಮಟ್ಟದ ಹೋರಾಟಗಳನ್ನ ಮಾಡಿದ್ದೇವೆ, ಸಾಕ್ಷಿ ಗುಡ್ಡೆಗಳಿದೆ. ಮಾನ್ಯ ಜಿಲ್ಲಾಧಿಕಾರಿಗಳೇ, ನಿಮ್ಮ ಅಪ್ಪನ ಮನೆ ಸೊತ್ತಲ್ಲ, ಡಿಸಿ ಕಚೇರಿ ನಮ್ಮ ಮನೆ ತೆರಿಗೆ ಕಟ್ಟಿರುವಂತದ್ದು, ನಾವು ಕಟ್ಟಿದ ತೆರಿಗೆಯಲ್ಲಿ ನೀವು ಕಟ್ಕೊಂಡು ನೀನ್ ಹೆಸರು ಮಾಡ್ಕೊತಿದೆ. ನಿಮ್ಮ ಅಪ್ಪನ ಮನೆ ಕೇಟಲ್ಲ ಸೋನಿ ತೆಗಿ. ಇವತ್ತು ನೀವೇನಾರ ತೆಗಿಲಿಲ್ಲ ಅಂತಂದ್ರೆ ಮುಂದೆ ಹೋರಾಟಗಳ ರೂಪುರೇಷನ್ನ ಇವತ್ತೆಲ್ಲ ರಾಜ್ಯಾಧ್ಯಕ್ಷರುಗಳು ಬಂದಿದ್ದಾರೆ. ಇನ್ನು ಹಲವಾರು ಜಿಲ್ಲೆಯ ಎಲ್ಲ ಕನ್ನಡ ಪರ ಸಂಘಟನೆ ಆಗ್ಬೋದು, ದಲಿತ ಪರ ಸಂಘಟನೆ ಆಗ್ಬೋದು, ಎಲ್ಲ ರಾಜ್ಯಾಧ್ಯಕ್ಷರುಗಳು ಬಂದು ಇಲ್ಲಿ ಗೇಟ್ ಹಾಕಲ್ಲ, ನಿನ್ ಮನೆಗೂ ಗೇಟ್ ಹಾಕ್ತಿವಿ, ನೀನ್ ಸಿಕ್ಕಿತ್ತಾವು ಏನೆಲ್ಲ ಮೋಕ್ಷ ಮಾಡ್ಬೇಕು ಅದನ್ನ ಮಾಡ್ತೀವಿ. ಯಾಕೆಂದ್ರೆ ಇವತ್ತು ನೀವು ಒಂದು ಸ್ಥಳವನ್ನ ಗುರುತಿಸಿದ್ದು ನಮ್ಮೆಲ್ಲ ಪೊಲೀಸ್ನ ಸಹಕಾರದೊಂದಿಗೆ ಇಲ್ಲಿ ತಡೆಗೆ ಯತ್ನ ಮಾಡ್ತಾ ಇದೆ. ನಮ್ಮ ತಂಡಗಳನ್ನ ವಿಭಜನೆ ಮಾಡಿದ್ರೆ ನೀವೇನಾಗ್ತೀವಿ ಅದನ್ನ ಯೋಚನೆ ಮಾಡು.